ಶ್ರೀನಿವಾಸ್ ಭಂಡಾರಿ. ಇದೀಗ ಬೌಲಿಂಗ್ ದಾಳಿಗೆ ಫರಾನ್ ಇವರನ್ನು ಎದುರಿಸಿ ನವೀನ್ ಕಳ್ಳೆ. ಮತ್ತೊಂದು ತುದಿಯಲ್ಲಿ ಗಣೇಶ್. ತನ್ಮಧ್ಯೆ ಕಟ್ ಮಾಡುವ ಮೂಲಕ ಗಲ್ಲಿ ವಿಭಾಗದಲ್ಲಿ ಚೆಂಡನ್ನು ಬಾರಿಸಿ 1 ರನ್ ಅನ್ನು ಗಳಿಸಿಕೊಂಡ್ರು ಪ್ರಥಮ ಎಸೆತದಲ್ಲಿ ನವೀನ್. ಇದರೊಂದಿಗೆ ಲಯನ್ ಎಂಟರ್ಸ್ ತಂಡದ ಖಾತೆ ಆರಂಭ. ಸುನಿಲ್ ಗಣೇಶ್ ಅವರನ್ನ ಸಬ್ಸ್ಟಿಟ್ಯೂಟ್ ಆಗಿ ತೆಗೆದುಕೊಂಡಿದ್ದಾರೆ. ಅವರ ಕಾಲಿಗೆ ನೋವಾಗಿದೆ. ಇದೀಗ ಬ್ಯಾಟಿಂಗ್ ನಲ್ಲಿ ಸುನಿಲ್ ಇವರಿಗೆ ಬೌಲ್ ಮಾಡ್ತಿರೋ ಆಟಗಾರ ಫರಾನ್. ಮಧ್ಯೆ ವೇಗದ ಎಸೆತ, ಚುರುಕಿನ ಎಸೆತ, ಚೆಂಡು ಸುರಕ್ಷಿತವಾಗಿ ವಿಕೆಟ್ ಕೀಪರ್ ಕುಟ್ಟಿ ಕೈಯಲ್ಲಿ, ಯಾವುದೇ ರನ್ ಇಲ್ಲ. ಮಧ್ಯೆ ನಮ್ಮ ಕಾಮೆಂಟೇಟರ್ ಬಾಕ್ಸ್ಗೆ ತಮ್ಮನ್ನೆಲ್ಲ ರಂಜಿಸಲು ನಮ್ಮ ಸಹ ವೀಕ್ಷಕರ ಲವ್ ಯು ಆಲಿ ಆಗಮಿಸಿದ್ದಾರೆ. ಲವ್ ಯು ಆಲಿಯರವರಿಗೆ ಹಾರ್ದಿಕ ಸುಸ್ವಾಗತ. ಮಧ್ಯೆ ರನ್ಔಟ್ಗಾಗಿ ಮನವಿ. ಸ್ಕೋರು 1 ಸ್ಥಗಿತ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತೀರ್ಪುಗಾರರಾಗಿ ಕೆಎಸ್ಸಿಎ ತೀರ್ಪುಗಾರ ಅಂತ ಗಣೇಶ್. ತನ್ಮಧ್ಯೆ ಬಲವಾದ ಹೊಡೆತ. ಈ ಬಾರಿ ಮಿಡಾನ್ ನಲ್ಲಿ ಅಲ್ಲಿದ್ದಂತ ಕ್ಷೇತ್ರಶಕ ವಿಜಯ್ ಬ್ರಾವೋ. ಮಧ್ಯೆ ಉತ್ತಮ ಎಸೆತ, ಅಷ್ಟೇ ಉತ್ತಮವಾಗಿ ಚೆಂಡನ್ನ ರಕ್ಷಣಾತ್ಮಕವಾಗಿ ಆಡಿದ್ರು ನವೀನ್. ಚೆಂಡು ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಯಾವುದೇ ರನ್ ಇಲ್ಲ. ಸ್ಕೋರು 2 ಸ್ಥಗಿತ. ಮಧ್ಯೆ ಬಲವಾಗಿ ಹೊಡೆಯತ್ನ, ಉತ್ತಮ ವಿಕೆಟ್ ಕೀಪಿಂಗ್, ಡೈವ್ ಮಾಡುವ ಮೂಲಕ ಈ ನಡುವೆ ಓವರ್ ಕೂಡ ಮುಕ್ತಾಯ. ಅಲ್ಲಿ ಓಂಡಾ ಆಕ್ಟಿವ್ ತೆಗಿಯಪ್ಪ. ಅಲ್ಲಿ ವಾಕಿಂಗ್ ಪಾತ್ ಮೇಲೆ ನಿಲ್ಸ್ತಕ್ಕಂತ ಗಾಡಿನ ತೆಗೀರಪ್ಪ. ಅಲ್ಲಿ ನಿಲ್ಸ್ಬಿಟ್ಟು ಕೂತ್ಕೊಂಡಲ್ಲಪ್ಪ, ತೆಗೀರಿ ನೀವು. ಪ್ರಥಮ ಓವರ್ನ ಮುಕ್ತಾಯದ ಹಂತಕ್ಕೆ ಲಯನ್ ಎಂಟರ್ಸ್ ತಂಡದ ಒಟ್ಟಾರೆ ಮೊತ್ತ 2 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ದಯಮಾಡಿ ಆಯೋಜಕರು ಲೈನ್ ಅಂಪೈರ್ಗಳನ್ನ ನಿಲ್ಲಿಸಬೇಕು. ವಾಹನಗಳ ಬಿಡಿ ಭಾಗಗಳಿಗಾಗಿ ಹಾಗೂ ಲೂಬ್ರಿಕೆಂಟ್ ಆಯಿಲ್ಗಾಗಿ ಒಮ್ಮೆ ಭೇಟಿ ಕೊಡಿ. MHS ಆಟೋಮೊಬೈಲ್ಸ್, ಪ್ರೊಪ್ರಿಯೇಟರ್ ಮೊಹಮ್ಮದ್ ಮೊಯ್ಸ್, ಗೋಕುಲ ರಸ್ತೆ, ಹುಣಸೂರು. ತನ್ಮಧ್ಯೆ 2ನೇ ಓವರ್ನ ದಾಳಿಯಲ್ಲಿ ಕುಟ್ಟಿ ಉತ್ತಮ ಅಂತರದ ವೇಗದ ಎಸೆತ, ಚೆಂಡನ್ನ ಬಲವಾಗಿ ಆಫ್ ಸೈಡ್ ವಿಭಾಗದಲ್ಲಿ ಬಾರಿಸುವ ಯತ್ನ. ರನ್ನರ್ನ ಸಹಾಯನ ತೆಗೆದುಕೊಂಡಿರತಕ್ಕಂಥ ಬ್ಯಾಟ್ಸ್ಮನ್ ಸುನಿಲ್. ಚೆಂಡು ಸುರಕ್ಷಿತವಾಗಿ ವಿಕೆಟ್ ಕೀಪರ್ ಭಂಡಾರಿ ಕೈಯಲ್ಲಿ, ಯಾವುದೇ ರನ್ ಇಲ್ಲ. ಮಧ್ಯೆ ಕ್ಯಾಚ್ ಆಗುವ ಸಾಧ್ಯತೆ, ಬಹುಶಃ ಸ್ಲಿಪ್ ವಿಭಾಗದಲ್ಲಿ ಯಾವುದೇ ಫೀಲ್ಡರ್ ಇಲ್ಲದ ಕಾರಣ ಒಂದು ಸುಲಭ ರನ್ ಸುನಿಲ್ ರವರ ಖಾತೆಗೆ. ತಂಡದ ಒಟ್ಟಾರೆ ಮೊತ್ತ 3. 2ನೇ ಓವರ್ನ ದಾಳಿಯಲ್ಲಿ ಕುಟ್ಟಿ, ಎಸ್ವಿ ಬ್ರದರ್ಸ್ ತಂಡದ ನಾಯಕ ಕುಟ್ಟಿ ಇದೀಗ ಚೆಸ್ ಕಾಮ್ ತುದಿಯಿಂದ ಇವರನ್ನು ಎದುರಿಸಿ ಮತ್ತೋರ್ವ ಎದುರಾಳಿ ತಂಡದ ಕ್ಯಾಪ್ಟನ್ ನವೀನ್. ಮಧ್ಯೆ ಭರ್ಜರಿ ಹೊಡೆತ. ಈ ಬಾರಿ ಲಂಗಾಣಿ ಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ ಫರಾನ್. 30 ಯಾರ್ಡ್ ಸರ್ಕಲ್ ಇದಂತ ಮಿಡಾನ್ದಂತ
ಫೀಲ್ಡರ್ ಫರಾನ್ ಓಡಿ ಲಾಂಗ್ ಆನ್ ವಿಭಾಗದ ಚೆಂಡನ್ನು ಹಿಡಿಯುವ ಯತ್ನದಲ್ಲಿ ನೆಲ ಕಚ್ಚಿದ್ದಾರೆ. ಇದರೊಂದಿಗೆ ನವೀನ್ ಅವರಿಗೆ ಜೀವದಾನ. ನವೀನ್ ಅವರು ಅದೃಷ್ಟಶಾಲಿ ಬ್ಯಾಟ್ಸ್ಮನ್. ಎಲ್ಲ ಪಂದ್ಯದಲ್ಲೂ ಸಹ ಒಂದೊಂದು ಜೀವದಾನವನ್ನ ಯಾವುದೇ ಒಂದು ರೂಪದಲ್ಲಿ ಪಡಿತಾರೆ. ಆ ಒಂದು ಜೀವದಾನವನ್ನ ಅಷ್ಟೇ ಸದುಪಯೋಗ ಪಡಿಸಿಕೊಂಡು ತಮ್ಮ ತಂಡಕ್ಕೆ ನೆರವಾಗ್ತಾರೆ ಸಹ. ತನ್ಮಧ್ಯೆ ಈ ಬಾರಿ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಚೆಂಡನ್ನು ಬಾರಿಸಿ 1 ರನ್ ಅನ್ನು ಗಳಿಸಿಕೊಂಡು ತಂಡದ ಒಟ್ಟಾರೆ ಮೊತ್ತ 6 ರನ್ಗಳು. ಎರಡನೇ ಓವರ್ ಚಾಲ್ತಿಯಲ್ಲಿ. ದ್ವಿತೀಯ ಓವರ್ನ ದಾಳಿಯಲ್ಲಿ ಕುಟ್ಟಿ. ತನ್ಮಧ್ಯೆ ವೇಗದ ಉತ್ತಮ ಅಂತರದ ಎಸೆತ. ಚೆಂಡಿಗೂ ಬ್ಯಾಟ್ಗೂ ಸಂಪರ್ಕವಿಲ್ಲ. ಚೆಂಡು ಸುರಕ್ಷಿತವಾಗಿ ವಿಕೆಟ್ ಕೀಪರ್ ಭಂಡಾರಿಕೆಯಲ್ಲಿ ಮರಳಿ ಬೌಲರ್ಗೆ. ಸ್ಕೋರು 6ರಲ್ಲೇ ಸ್ಥಗಿತ. ಉತ್ತಮ ಬೌಲಿಂಗ್ನ ಪ್ರದರ್ಶನ. ಇದು ಸೀಮಿತ 5 ಓವರ್ಗಳ ಪಂದ್ಯ. ಮುಂದಿನ ಪಂದ್ಯ ಮಾರ್ನಿಂಗ್ ಕ್ರಿಕೆಟರ್ಸ್ ಹಾಗೂ ದರ್ಬಾರ್ ವಾರಿಯರ್ಸ್ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯ. ಮಧ್ಯೆ ಉತ್ತಮ ಅಂತರಸ್ಥ ಚೆಂಡನ್ನ ಬಲವಾಗಿ ಬಾರಿಸತ್ತದಲ್ಲಿ ತಮ್ಮ ಕಾಲ್ ಮೇಲೆ ತೆಗೆದುಕೊಂಡ್ರು. ಇದರೊಂದಿಗೆ ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಹಂತಕ್ಕೆ ಲಯನ್ ಹಂಟರ್ಸ್ ತಂಡದ ಒಟ್ಟಾರೆ ಮೊತ್ತ 6 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಕ್ಷಮಿಸಿ, ವೀಕ್ಷಕರ ಗಮನಕ್ಕೆ ಹಾಗೂ ತೀರ್ಪುಗಾರರ ಗಮನಕ್ಕೆ ಇದು 6 ಓವರ್ಗಳ ಪಂದ್ಯ. ಆರು ಓವರ್ಗಳ ಪಂದ್ಯ ಇದು. ಪ್ರಥಮ ಕ್ವಾಲಿಫೈಯರ್ ಪಂದ್ಯ. ಈ ಪಂದ್ಯದಲ್ಲಿ ಜಯಗಳಿಸಿದ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲಿದೆ. ಸೋತಂತ ತಂಡ ಮತ್ತೊಮ್ಮೆ ಕ್ವಾರ್ಟರ್ ಫೈನಲ್ ಈ ಪಂದ್ಯದಲ್ಲಿ ಮಧ್ಯೆ ಫುಲ್ ಟಾಸ್ ಆಗಿ ಬಂದ ನವೀನ್ ಲಾಂಗಾನ್ ವಿಭಾಗದಲ್ಲಿ ಬಾರಿಸಿದರೆ ಅಷ್ಟೇ ಒಂದು ಉತ್ತಮವಾದಂತಹ ಕ್ಷೇತ್ರ ರನ್ಔಟ್ ಆಗುವ ಸಾಧ್ಯತೆ. ಇದರೊಂದಿಗೆ ನವೀನ್ ರನ್ಔಟ್. ಇಲ್ಲದ ರನ್ನಿಗಾಗಿ ಓಡಿದಂತಹ ನವೀನ್ ಅಕ್ರಮ ಎಸೆತ, ಬಹುಶಃ ವೇಸ್ಟ್, ಸೊಂಟದ ಮೇಲ್ಭಾಗದಲ್ಲಿ ಬಂದ ಒಂದು ಎಸೆತ. ಇದಕ್ಕೋಸ್ಕರ ನೋ ಬಾಲ್ ಅಂತ ತೀರ್ಪನ್ನು ಎತ್ತಿದ್ದಾರೆ ತೀರ್ಪುಗಾರರು. ಕರಾರುವಾಕ್ಕಾದ ಎಸೆತ ಮಣಿರವರಿಂದ ಲಾಂಗಾನ್ ವಿಭಾಗದಿಂದ ವಿಕೆಟ್ ಕೀಪರ್ಗೆ ನೇರವಾಗಿ. ಇದರೊಂದಿಗೆ ನವೀನ್ ರನ್ಔಟ್. ತಂಡದ ಒಟ್ಟಾರೆ ಮೊತ್ತ 8 ರನ್ಗಳಾಗಿದ್ದಾಗ ಲಯನ್ ಹಂಟರ್ಸ್ ತಂಡ ತನ್ನ ಪ್ರಥಮ ವಿಕೆಟ್ ಅನ್ನ ನವೀನ್ ರವರ ಮೂಲಕ ಕಳೆದುಕೊಂಡಿದೆ. ಲಯನ್ ಹಂಟರ್ಸ್ ತಂಡದಲ್ಲಿ ಈ ಮುಂಜೆಯೂ ಸಹ ಹಿಂದಿನ ಪಂದ್ಯಗಳು ಸಹ ನಾವು ಗಮನಿಸಿದ್ದೇವೆ. ಬ್ಯಾಟ್ಸ್ಮನ್ಗಳ ಗಲಿಬಿಲಿಯಿಂದಾಗಿ ಹಲವಾರು ರನ್ಔಟ್ಗಳಾಗಿವೆ. ಇದೀಗ ಬ್ಯಾಟಿಂಗ್ ಆಗಿ ಮತ್ತೋರ್ವ ಆಟಗಾರ ಸುನಿಲ್. ಮಧ್ಯೆ ಗಣೇಶ್ ಅವರೇ, ತಾವೇ ಎಲ್ಲ ತೀರ್ಮಾನ ತೆಗೆದುಕೊಂಡಂಗೆ ಅಪೀಲ್ ಮಾಡಿ ಅದನ್ನ ಅಂಪೈರ್ ಅಲ್ಲಿ ಥರ್ಡ್ ಅಂಪೈರ್ ರವಾನೆ ಮಾಡ್ತಾರೆ. ನೀವೇ ಅಲ್ಲಿ ಥರ್ಡ್ ಅಂಪೈರ್ ರವಾನೆ ಮಾಡಿದಂಗೆ. ಇದು ತೀರ್ಪುಗಾರರು ಮಾತ್ರ ಥರ್ಡ್ ಅಂಪೈರ್ಗೆ ಸಂದೇಶವನ್ನು ರವಾನಿಸಿದ್ರೆ ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು.
ನಾವು ಈ ಮುಂಚೆ ತಿಳಿಸಿದಂತೆ ನೋ ಬಾಲ್ ಹಾಗೂ ವೈಡ್ ಬಾಲ್ಗಳಿಗೆ ಥರ್ಡ್ ಅಂಪೈರ್ಗೆ ರವಾನೆಯನ್ನ ಮಾಡಲ. ನಿನ್ನೆ ಸಹ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಎಲ್ಲ ಪಂದ್ಯಗಳಲ್ಲೂ ಇದೇ ರೀತಿ ಸಮಯ ವ್ಯಯ ಆಗ್ತದೆ. ತೀರ್ಪುಗಾರರು ಈ ಒಂದು ಸ್ಥಿತವನ್ನ ಏನಂತ ತಿಳಿಸಬೇಕು. ಗುಡ್ ಬಾಲ್. ಓಕೆ, ಇದೀಗ ಬೌಲಿಂಗ್ ದಾಳಿಯಲ್ಲಿ ಫರಾನ್, ಮೂರನೇ ಓವರ್ನ ದಾಳಿಯಲ್ಲಿ ಎಷ್ಟು ಬಾಲ್ ಬೈಸ್ ಮೂಲಕ ಈಗಿಲ್ಲ. ತನ್ಮಧ್ಯೆ ಬಲವಾದ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಮನೋಜ್ ರವರಿಂದ. ಕೇವಲ 1 ರನ್, 2 ರನ್ ತಂಡದ ಒಟ್ಟಾರೆ ಮೊತ್ತ. ಹನ್ನೊಂದಕ್ಕೆ ಏರಿದೆ ತಂಡದ ಒಟ್ಟಾರೆ ಮೊತ್ತ. ಲಯನ್ ಹಂಟರ್ಸ್ ತಂಡದ ಒಟ್ಟಾರೆ ಮೊತ್ತ 300 ಚಾಲ್ತಿಯಲ್ಲಿ. ಮಧ್ಯೆ ಬಲವಾದ ಹೊಡೆತ ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಅಷ್ಟೊಂದು ಉತ್ತಮವಾದಂತಹ ಕ್ಷೇತ್ರಕ್ಷಣೆ. ಲಾಂಗ್ ಆನ್ ನಿಂದ ಓಡಿ ಬಂದು ಮಣಿ, ಸುಲಭ 2 ರನ್. ತಂಡದ ಒಟ್ಟಾರೆ ಮೊತ್ತ 13. ಮೂರನೇ ಓವರ್ನ ದಾಳಿಯಲ್ಲಿ ಫರಾನ್, ಮಧ್ಯೆ ಅಕ್ರಮ ಎಸೆತ ವೈಡ್ ನ ಮೂಲಕ. ಮಧ್ಯೆ ಒಂದು ಓವರ್ ಥ್ರೋ ಮೂಲಕ ಮತ್ತೊಂದು 2 ರನ್ ಅನ್ನ ಗಳಿಸಿಕೊಂಡಿದ್ದಾರೆ ಲಯನ್ ಹಂಟರ್ಸ್ ತಂಡ. ಮಧ್ಯೆ ಸುನಿಲ್ ಹೇಳಿದ್ರೆ ಅವಾಗ ಹೇಳ್ತಾ ಇರ್ಬಾರ್ದು. 18 ರನ್ಗಳು. ಮಧ್ಯೆ ವೇಗದ ಎಸೆತ ಫರಾನ್ ರವರಿಂದ. ಇದರೊಂದಿಗೆ ಓವರ್ ಕೂಡ ಮುಕ್ತಾಯ. ಫರಾನ್ ರವರ ಕೋಟಾದ 2 ಓವರ್ಗಳು ಕೂಡ ಮುಕ್ತಾಯಗೊಂಡಿದೆ. 3 ಓವರ್ಗಳ ಮುಕ್ತಾಯದ ಹಂತಕ್ಕೆ ಲಯನ್ ಹಂಟರ್ಸ್ ತಂಡದ ಒಟ್ಟಾರೆ ಮೊತ್ತ 18 ರನ್ಗಳು. 1 ವಿಕೆಟ್ ನಷ್ಟಕ್ಕೆ ಔಟ್ ಆದಂತ ಆಟಗಾರ ನವೀನ್ ಕಳ್ಳೆ ರನ್ಔಟ್ ನ ಮೂಲಕ ಔಟ್ ಆಗಿದ್ದಾರೆ. ಇದು 6 ಓವರ್ಗಳಿಗೆ ಸೀಮಿತಗೊಂಡಂತಹ ಒಂದು ಪಂದ್ಯ, ಪ್ರಥಮ ಕ್ವಾಲಿಫೈಯರ್ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಜಯಗಳಿಸಿದಂತ ತಂಡ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಲಿದೆ.
ಇದೀಗ ಬೌಲಿಂಗ್ ದಾಳಿಗೆ ಮತ್ತೊಮ್ಮೆ ಕುಟ್ಟಿ ತಮ್ಮ ಕೋಟಾದ ಕಡೆಯ 2ನೇ ಓವರ್ ದಾಳಿಯಲ್ಲಿ ಹಾಗೂ ಇನ್ನಿಂಗ್ಸ್ನ 4ನೇ ಓವರ್ ದಾಳಿಯಲ್ಲಿ ಹಲೋ ಚಿಕ್ ತನ್ಮಧ್ಯೆ ಚುಕ್ಕಿ ಎಸೆತ ಸಬ್ಸ್ಟಿಟ್ಯೂಟ್ ಓಟಗಾರನ ನೆರವನ್ನ ಪಡೆದಿರತಕ್ಕಂಥ ಆಟಗಾರ ಸುನಿಲ್ ಲಯನ್ ಹಂಟರ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಮತ್ತೋರ್ವ ಆಟಗಾರ ಸುನಿಲ್ ನಾನ್ ಸ್ಟ್ರೈಕಿಂಗ್ ತುದಿಯಲ್ಲಿ ಸಹ ತನ್ಮಧ್ಯೆ ಡೀಪ್ ಪಾಯಿಂಟ್ ಭಾಗದಲ್ಲಿ ಚೆಂಡನ್ನು ಬಾರಿಸಿ 1 ರನ್ ಪಡೆದುಕೊಂಡು ಸುನಿಲ್ ಇದರೊಂದಿಗೆ ತಂಡದ ಒಟ್ಟಾರೆ ಮೊತ್ತ 19ಕ್ಕೆ ಏರಿದೆ. ಇದು ಈ ಪಂದ್ಯಾವಳಿಯ 6 ಓವರ್ಗಳಿಗೆ ಸೀಮಿತಗೊಂಡಂತಹ ಒಂದು ಪ್ರಥಮ ಕ್ವಾಲಿಫೈಯರ್ ಪಂದ್ಯ. ಲಯನ್ ಹಂಟರ್ಸ್ ಹಾಗೂ ಎಸ್ ಸಿ ಬ್ರದರ್ಸ್ ತಂಡಗಳ ನಡುವೆ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಎಸ್ ಸಿ ಬ್ರದರ್ಸ್ ತಂಡ. ಮಧ್ಯೆ ಫೀಲ್ಡಿಂಗ್ ನಲ್ಲಿ ಕೊಂಚ ಬದಲಾವಣೆ. ಇದೀಗ ಸುನಿಲ್ ರವರಿಗೆ ಕುಟ್ಟಿ, ಬೌಲರ್ ಕುಟ್ಟಿ. ಮಧ್ಯೆ ಬಲವಾಗಿ ಹೊಡೆಯತ್ನ, ಚೆಂಡಿಗೂ ಬ್ಯಾಟಿಗೂ ಆದ ಸಂಪರ್ಕವಿಲ್ಲ. ಆನ್ ಸೈಡ್ ವಿಭಾಗದಲ್ಲಿ ಚೆಂಡನ್ನು ಟಾರ್ಗೆಟ್ ಮಾಡಿರುವ ಬ್ಯಾಟ್ಸ್ಮನ್. ಚೆಂಡು ಸುರಕ್ಷಿತವಾಗಿ ವಿಕೆಟ್ಗೆ ಭಂಡಾರಿ ಕೈಯಲ್ಲಿ ಮರಳಿ ಬೌಲರ್ಗೆ. ಸ್ಕೋರು 19 ಸ್ಥಗಿತ. ಈ ಪಂದ್ಯದ ತೀರ್ಪುಗಾರರಾಗಿ ಕೆಎಸ್ಸಿಎ ತೀರ್ಪುಗಾರ ಅಂತ ಗಣೇಶ್, ಕೆಆರ್ ನಗರದ ಗಣೇಶ್, ಇಬ್ಬರು ಗಣೇಶ್ ಅಂಪೈರ್ಗಳು ಹಾಗೂ ಸ್ಕೋರರ್ ಆಗಿ ಶ್ರೀಹರಿ. ಮಧ್ಯೆ ಬಲವಾದ ಹೊಡೆತ, ಮಿಡ್ ವಿಕೆಟ್ ಅಂತ ಚುರುಕಿನ ಓಟ ಇಬ್ಬರು ಬ್ಯಾಟ್ಸ್ಮನ್ಗಳಿಂದ, ಗಣೇಶ್ ಹಾಗೂ ಸುನಿಲ್ ರವರಿಂದ. ಗಣೇಶ್ ಸಬ್ಸ್ಟಿಟ್ಯೂಟ್ ರನ್ನರ್ ಆಗಿ ಸುನಿಲ್ ರವರಿಗೆ. ಈ ಒಂದು ಮೈದಾನದಲ್ಲಿ ನಂಬರ್ 7ರ 4 ಜರ್ಸಿ ಆಟಗಾರರನ್ನ ನಾವು ಕಾಣಬಹುದು. ಒಬ್ಬರು ಲೆಗ್ ಅಂಪೈರ್ ಅತ್ತ ಬ್ಯಾಟ್ಸ್ಮನ್ ಸುನಿಲ್ ಹಾಗೂ ಮತ್ತೋರ್ವ ಮನೋಜ್, ಮತ್ತೋರ್ವ ಫರಾನ್ ಹಾಗೂ ಕುಟಿ. ಮಧ್ಯೆ ಮತ್ತೊಮ್ಮೆ ಆನ್ ಸೈಡ್ ವಿಭಾಗದಲ್ಲಿ ಸ್ಕ್ವೇರ್ ಲೆಗ್ ನತ್ತ ಬಲವಾಗಿ ಬಾರಿಸುವ ಯತ್ನ, ಯಾವುದೇ ಸಫಲತೆ ಇಲ್ಲ. ಚೆಂಡಿಗೂ ಬ್ಯಾಟ್ಗೂ ಸಂಪರ್ಕವಿಲ್ಲ. ಚೆಂಡು ಸುರಕ್ಷಿತವಾಗಿ ವಿಕೆಟ್ ಕೀಪರ್ ಭಂಡಾರಿ ಕೈಯಲ್ಲಿ ಮರಳಿ ಬೌಲರ್ಗೆ. ಸ್ಕೋರು 21. ಮಧ್ಯೆ ಭರ್ಜರಿ ಹೊಡೆತ, ಸಿಕ್ಸರ್ ಆಗೋ ಸಾಧ್ಯತೆ. ಭರ್ಜರಿ ಸಿಕ್ಸರ್ ಇಲ್ವಾ? ಭರ್ಜರಿ ಬೌಂಡರಿ. ಹಲೋ, ದಯವಿಟ್ಟು ಅಲ್ಲಿ ನಿಂತಿರೋರು ಸ್ವಲ್ಪ ಹೇಳ್ಬೇಕು ಏನಂತ. ಆ 4 runs ಈ ಒಂದು ಬೌಂಡರಿಯ ಸಹಾಯದೊಂದಿಗೆ ತಂಡದ ಒಟ್ಟಾರೆ ಮೊತ್ತ 25. 4 ಓವರ್ಗಳ ಮುಕ್ತಾಯದ ಹಂತಕ್ಕೆ ಲಯನ್ ಹಂಟರ್ಸ್ ತಂಡದ ಒಟ್ಟಾರೆ ಮೊತ್ತ 25 ರನ್ಗಳು, 1 ವಿಕೆಟ್ ಅಷ್ಟಕ್ಕೆ. ಇದೀಗ ಈ ಒಂದು ಪಂದ್ಯಾವಳಿಯ ಹಾಗೂ ಈ ಒಂದು ಪಂದ್ಯದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಲಿದ್ದಾರೆ ನಮ್ಮ ಹೆಸರಾಂತ ಕಾಮೆಂಟೇಟರ್, ತಮ್ಮನ್ನ ರಂಜಿಸಲು ಬಂದಿರತಕ್ಕಂಥ ಲವ್ ಯು ಆಲಿ ಅವರಿಗೆ ಇಲ್ಲಿ ಒಂದು ವೇದಿಕೆಗೆ, ಒಂದು ಮುನೇಶ್ವರ ಕಾಲ ಮೈದಾನಕ್ಕೆ ಆಲಿ ಅವರಿಗೆ ಸುಸ್ವಾಗತ. ಧನ್ಯವಾದ ನಟೇಶ್ ರವರ. ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಬೆಳಗಿನ ಗುಡ್ ಮಾರ್ನಿಂಗ್, ನಮಸ್ತೆ, ಸಲಾಂ ಅಲೈಕುಂ ಹಾಗೂ ತೂಷಿತಲೆ ಅದೇ ರೀತಿ ಲವ್ ಯು ಹೇಳುತ್ತಾ ಈ ನನ್ನ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತಾ ಇದ್ದೀನಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸತತ 5 ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಈ ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಗಳನ್ನು ವೀಕ್ಷಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನನ್ನ ಪರವಾಗಿ ಐ ಲವ್ ಯು. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ನಟೇಶ್ ರವರು ಸಹ ನಾನು ಗಮನಿಸ್ತಾ ಇದ್ದೀನಿ. ಬಹಳಷ್ಟು ಅವರು ಕಾಮೆಂಟ್ ಏನು ಮಾಡಿ ಸಾಯಂಕಾಲ ENT ಡಾಕ್ಟರ್ ಅಂತ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ನಮ್ಮ
ಇಂಜೆಕ್ಷನ್ ಸಹ ತರ್ತಾ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಇದೀಗ ಪಂದ್ಯ ಪ್ರಾರಂಭ. ಬುಮ್ರಾ ಬಿಸ್ಕೆಟ್ ಬೌಲರ್ ಬುಮ್ರಾ ಅಗಲವಾದ ಎಸೆತ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 5ನೇ ಓವರ್ ಚಾಲ್ತಿಯಲ್ಲಿ 26. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ಸ್ಕೋರರ್ ಸಿರೀರ್ ಅವರು ಸಹ, ಶ್ರೀಹರಿ ಅವರು ಸಹ ತುಂಬಾ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಮತ್ತೊಂದು ಬಿಸ್ಕೆಟ್ ಬಾಲ್ ಔಟ್ಗಾಗಿ ಮನವಿ, ಅಂಪೈರ್ನಿಂದ ನಕಾರ. ಆಲಿಯ ಶಿಷ್ಯ ಕುಟ್ಟಿ, ಹೌದು ನಮ್ಮ ಆತ್ಮೀಯ ಸ್ನೇಹಿತರಾದ ಮುರುಗೇಶ್ ರವರು ಸಹ ಬಂದಿದ್ದಾರೆ. ಧೋನಿ ಶೈಲಿಯಲ್ಲಿರುವ ಮುರುಗೇಶ್ ರವರು, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚುಮ್ಮ ಮತ್ತೊಂದು ಬಿಸ್ಕೆಟ್ ಬಾಲ್, ಗಾಳಿಯಲ್ಲಿ ಚೆಂಡು ಔಟ್ ಆಗುವ ಸಂಭವ. ಇದರಿಂದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ತಂಡಕ್ಕೆ ರನ್ಔಟ್ ಆಗುವ ಸಂಭವ. ಹೌದು, ಒಂದು ಸುಂದರ ರನ್ಔಟ್ ಅನ್ನು ಹೊಡೆದಿದ್ದಾರೆ ಕುಟ್ಟಿ ಅವರು. ಬೆಸ್ಟ್ ಕೀಪರ್ ಆಗುವ ಸಾಧ್ಯತೆಗಳು ಬಹಳಷ್ಟು ಕಂಡು ಬರ್ತಾ ಇದೆ ಕುಟ್ಟಿ ಅವರ. ಎಂಸಿಸಿ ಪ್ಲೇಯರ್ ನಮ್ಮ ಆತ್ಮೀಯ ಸ್ನೇಹಿತರಾದ ಚುಮ್ಮರ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತ ಬಾಬಣ್ಣರವರು ಕಾಣೆಯಾಗಿದ್ದಾರೆ, ಅವರಿಗೆ ಹುಡಿಕೊಟ್ಟವರಿಗೆ 1001 ರು ಘೋಷಣೆ. ಖ್ಯಾತಪ್ಪ ಬಾಬಣ್ಣರವರು, ಧನ್ಯವಾದ ಬಾಬಣ್ಣರವರ. ಅವರು ಸಹ ಒಂದು ಕಾಲದಲ್ಲಿ ಉತ್ತಮ ಆಲ್ರೌಂಡರ್ ಆಟಗಾರ. 6 ಬಾಲ್ಗೆ 6 ಸಿಕ್ಸ್ ಅನ್ನು ಹೊಡೆದು ದಾಖಲೆ ಮುರಿದ ಆಟಗಾರ. ಮತ್ತೆ ಅದೇ ರೀತಿ ನಾನು ಹೇಳ್ದಂಗೆ ನಮ್ಮ 2023ರಂದು ನಮ್ಮ ಇದೆ ಹಳೆಯ ಬಸ್ ಸ್ಟ್ಯಾಂಡ್ ಮುಂಭಾಗ ನಮ್ಮ ಕುಟ್ಟಿ ಅವ್ರದ್ದು ಸ್ಟ್ಯಾಚ್ಯೂ ಸ್ಥಾಪನೆ ಆಗಲಿದೆ. ದಯವಿಟ್ಟು ಸ್ಪಾನ್ಸರ್ಗಳು ಏನಾರ ಸ್ಪಾನ್ಸರ್ ಮಾಡಿದಲ್ಲಿ ಜಲ್ಲಿ, ಸಿಮೆಂಟ್, ಇಟ್ಟಿಗೆ ಬಹಳಷ್ಟು ಕಡೆಯಿಂದ ನಮಗೆ ಕರೆ ಬರ್ತಾ ಇದೆ. ಅವರ ಸ್ಟ್ಯಾಚ್ಯೂ ಸ್ಥಾಪನೆ ಆಗ್ತೆ. ಉತ್ತಮ ಹೊಡೆತ, ಔಟ್ ಆಗಿದ್ದಾರೆ. ಬಲಿಷ್ಠ ಹೊಡೆತಗಾರ ಅಭಿ, ಹೆರಿಟೇಜ್ ಅಭಿ ಬಲಿಷ್ಠ ದಾಳಿಕಾರ. ಅವರ ಸ್ಥಾನ ತುಂಬಲು ನಮ್ಮ ಆತ್ಮೀಯ ಸ್ನೇಹಿತರಾದ ಎಂಜೆ, ಇವರು ಸಹ ಹಲವಾರು ಕಡೆ ಕರಿಯ ಆಟಗಾರವೆಂದು ಬಿರುದನ್ನು ಪಟ್ಟುಕೊಂಡು ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ. ಎಂಜೆ ಅವರಿಗೆ ಸಹ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಪಿರಿಯಾಪಟ್ಟಣ ತಂಡದಲ್ಲಿ ಡಿಲಕ್ಸ್ ರವರು ಇದ್ರು, ಅವರ ದಾಖಲೆಯನ್ನು ಮುರಿದು ಎಂಜೆ ರವರು ಪ್ರಥಮ ಸ್ಥಾನಕ್ಕೆ ಏರಿದ್ದಾರೆ. ಧನ್ಯವಾದ ಎಂಜೆ ರವರ. ಅವರ ಸ್ಥಾನ ತುಂಬಲು ಮತ್ತೊಬ್ಬ ಭರ್ಜರಿ ಹೊಡೆತಗಾರ ಸಾಜಿದ್ ರವರು ಕಂಡು ಬರ್ತಾ ಇದ್ದಾರೆ. ತೋತು ಸಾಜಿದ್ ರವರು. ಸುನಿ ಅವರ ಯಾವುದೇ ಆಟದ ಪ್ರದರ್ಶನ ಕಂಡು ಬರ್ತಾ ಇಲ್ಲ ಹುಣಸೂರು ಮೈದಾನದಲ್ಲಿ. ಮತ್ತೊಂದು ಬಿಸ್ಕೆಟ್ ಬಾಲ್, ಔಟ್ ಆಗುವ ಸಂಭವ. ಜಿಂಕೆಯಂತೆ ಫೀಲ್ಡಿಂಗ್ ಮಾಡುವ ಪೃಥ್ವಿರವರು ಉತ್ತಮವಾದ ಆಟದ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 29ರಲ್ಲೇ ಸಾಗ್ತಾ ಇದೆ. ಒಂದು ಉತ್ತಮವಾದ ಕ್ಯಾಚ್ ಅನ್ನು ಸಹ ಹಿಡಿದಿದ್ದಾರೆ ವಿಜಿ ಬ್ರಾವರ್ ಅವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಬುಮ್ರಾರವರಿಂದ. ಮತ್ತೊಮ್ಮೆ ರಿವರ್ಸಿ ಪಡೆಯಲು ವಿಫಲ. ಓವರ್ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 29. ಉಳಿದಿರುವ 6 ಎಸೆತಕ್ಕೆ ಎಷ್ಟು ರನ್ ಅನ್ನು ಕಲೆ ಹಾಕ್ತಾರಂತ ಕಾದ್ ನೋಡ್ಬೇಕಾಗಿದೆ. ಅದೇ ರೀತಿ ನಮ್ಮ ಸೀಮೆಣ್ಣರವರು ಸಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ರೆಸ್ಲಿಂಗ್ ಮೇನಿಯಾದಲ್ಲಿ ಬಲಿಷ್ಠ ರೆಸ್ಲರ್ ಬ್ರಾಕ್ ಲೆಸ್ನರ್ಗೆ ಸೋಲಿಸಿ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಸೀಮೆಣ್ಣರವರು. ಧನ್ಯವಾದ ಸೀಮೆಣ್ಣರವರೇ. ಪೊಲಾಟ್ ಶೈಲಿಯಲ್ಲಿರುವ ಸೀಮೆಣ್ಣೆಯವರು
ಅದೇ ರೀತಿ ನಾವು ಆತ್ಮೀಯ ಸ್ನೇಹಿತರಾದ ಕಪ್ಪೆ ರವಿರವರು ಅವರಿಗೂ ಸಹ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಇದೀಗ ಕೊನೆಯ ಓವರ್ ದಾಳಿಯಲ್ಲಿ ವಿಶ್ವಾಸ್ ಅವರು ಕಂಡು ಬರ್ತಾ ಇದ್ದಾರೆ. ಮಣಿ ಈ ಪಂದ್ಯ ವೀಕ್ಷಿಸಲು ಚೌಡಿಕೋಟೆ ಮಂಜಣ್ಣರವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ. ನಂಜುಂಡರವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ಜಬಿ ಆಲ್ರೌಂಡರ್ ಆಟಗಾರ, ಮುಷ್ತಾಕ್ ಅಹಮದ್ ಶೈಲಿಯಲ್ಲಿ ಆಡುವ ಆಟಗಾರ, ಒಂದು ಉತ್ತಮ ಮೆಕ್ಯಾನಿಕ್ ಜಬಿ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಉತ್ತಮ ಹೊಡೆತ, ಗಾಳಿಯಲ್ಲಿ ಚೆಂಡು ಔಟ್ ಆಗೋ ಸಂಭವ. ಹೌದು, ಔಟ್ ಆಗಿದ್ದಾರೆ. ತೋತು ಸಾಜಿದ್ ರವರು. MHZ Automobiles, all kinds, two-wheelers, spares and lubricants. ಸಂಪರ್ಕಿಸಿ ಗೋಕುಲ ರಸ್ತೆ. ಇದರ ಮಾಲೀಕರು MD ಮೊಯಜ್ ರವರು. ಮತ್ತೊಂದು ಚುಕ್ಕಿ ಎಸೆತ. ಸುನಿ ಅವರು, ಭರ್ಜರಿ ಹೊಡೆತಗಾರ ಸುನಿ ಅವರು ಯಾವುದೇ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸ್ತಾ ಇಲ್ಲ. ಗಾಳಿಯಲ್ಲಿ ಚೆಂಡು ಔಟ್ ಆಗೋ ಸಂಭವ. ಔಟ್ ಆಗಿದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೊಬ್ಬ ಭರ್ಜರಿ ಹೊಡೆತಗಾರ, ಆಲ್ರೌಂಡರ್ ಆಟಗಾರ, ಹಳೆಯ ಆಟಗಾರ ಸುನೀಲ್ ಬಿರಿಯಾನಿ ಅವರು. ಇವರಿಗೆ ಎಷ್ಟು ಹೋಗಳಿದ್ರು ಕಮ್ಮಿನ ಒಂದು ಉತ್ತಮವಾದ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ. ಮತ್ತೊಂದು ಚುಕ್ಕಿ ಎಸೆತ. ತಂಡದ ಒಟ್ಟು ಮೊತ್ತ 29ರಲ್ಲಿ ಸ್ಥಗಿತ. ಕೊನೆಯ ಚಾಲ್ತಿಯಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ತಂಡಕ್ಕೆ 6 ರನ್ನುಗಳು. ಓವರ್ ಮುಕ್ತಾಯ. 6 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 35. ಅದೇ ರೀತಿ ತಂಡ ಜಯಗಳಿಸಲು 36 ಎಸೆತಕ್ಕೆ 36 ರನ್ ಗಳಿಸಬೇಕಾಗಿದೆ. ಸರಾಸರಿ 6 ರಂತೆ. ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಎಂಜೆ ಉತ್ತಮ ಡ್ಯಾನ್ಸರ್ ಸಹ ಇದ್ದಾರೆ ನಮ್ಮ ಎಂಜೆ ರವರು. ಬ್ರಾವೋ ಶೈಲಿಯಲ್ಲಿರುವ ಎಂಜೆ ರವರು. ಒಂದೇ ಶೈಲಿಯಲ್ಲಿ ಡ್ಯಾನ್ಸ್ ಮಾಡುವ ಎಂಜೆ ರವರು.
ಕಡೆ ದಿವಸದ ಪಂದ್ಯಗಳು ಇನ್ನೇನು ಒಂದ್ 3 ಮ್ಯಾಚ್ ಇರ್ಬೋದು. ದಯವಿಟ್ಟು ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳೆಯ ಮನವಿ. ಅಲ್ಲಿಯವರೇ ಹೇಳಿ ಸರ್. ಇದೀಗ ಮೊದಲು ಬ್ಯಾಟ್ ಮಾಡಿದಂತ ಲಯನ್ ಹಂಟರ್ಸ್ ತಂಡ 6 ಓವರ್ಗಳಲ್ಲಿ 35 ರನ್ ಅನ್ನು ಗಳಿಸಿಕೊಂಡಿದೆ. ಗೆಲ್ಲಲು ಎಸ್ ಸಿ ಬ್ರದರ್ಸ್ ತಂಡಕ್ಕೆ 36 ರನ್ಗಳ ಅವಶ್ಯಕತೆ. ಈ ಒಂದು ಮೊತ್ತದ ಬಗ್ಗೆ ತಾವೇನ್ ಹೇಳ್ತೀರಾ? 36 ರನ್ನು ಎಸ್ ಸಿ ಬ್ರದರ್ಸ್ ಗಳಿಸ್ತದೆ ಅಥವಾ ಇಲ್ಲೋ ಅಂತ ತಾವು ನಮಗೆ ತಿಳಿಸ್ಕೊಡ್ಬೇಕು. ಹಾಗೆ ಎಸ್ ಸಿ ಬ್ರದರ್ಸ್ ತಂಡದ ಬ್ಯಾಟ್ಸ್ಮನ್ ಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಹಾಗೆ ಲಯನ್ ಹಂಟರ್ಸ್ ತಂಡದ ಬೌಲರ್ಗಳ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಸರ್, ನಾನು ಹೇಳಿದ ಹಾಗೆ ಬಲಿಷ್ಠ ತಂಡ ಅಂದ್ರೆ ನಮ್ಮ ಎಸ್ ಸಿ ಬ್ರದರ್ಸ್ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಅವತ್ತಿಂದನವೇ. ಯಾಕಂದ್ರೆ ನಮ್ಮ ಕುಟ್ಟಿಯವರು, ಆಲಿಯವರ ಶಿಷ್ಯ ಸಹ ಅವರು ಉತ್ತಮ ಹೊಡೆತಗಾರ. ಆ ತಂಡದಲ್ಲಿ ಬಲಿಷ್ಠ ಹೊಡೆತಗಾರರು ಫರಾನ್ ಇದ್ದಾರೆ, ಕುಟ್ಟಿ ಇದ್ದಾರೆ, ಮತ್ತೆ ಒಳ್ಳೆ ಬೌಲಿಂಗ್ ಪ್ರದರ್ಶನ ಸಹ ಮಾಡ್ತಾ ಇದ್ದಾರೆ. ನಮ್ಮ ಕುಟ್ಟಿ ಅವರು ಬಹಳ ಆಟ ಕಲ್ತ್ಕೊಂಡಿದ್ದಾರೆ ಸರ್. ಅವರು ಒಂದು ಕಾಲದಲ್ಲಿ ಬರೀ ಕೀಪಿಂಗ್ ಮಾಡ್ತಿದ್ರು. ಅಲ್ಲಿಯವರೇ ತಾವೇನೋ ತಮ್ಮ ಶಿಷ್ಯ ಅಂತ ಅಭಿಮಾನಿಯಿಂದ ಕುಟ್ಟಿಯವ್ರಿಗೆ ಹೋಗೋದ್ರಿ. ಆದ್ರೆ ಲಯನ್ ಹಂಟರ್ಸ್ ತಂಡದಲ್ಲೂ ಅಷ್ಟೇನು ಕಳಪೆ ಆಟಗಾರ ಏನಿಲ್ಲ, ಉತ್ತಮ ಆಟಗಾರ. ಲೆದರ್ ಬಾಲ್ ಪಂದ್ಯಾವಳಿಯಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನ ನೀಡುವಂತ ಆಲ್ರೌಂಡ್ ಆಟಗಾರ ನವೀನ್ ಬೌಲಿಂಗ್ ಸಹ ಇದೆ. ಹಾಗೆ ಸಾಕಷ್ಟು ಉತ್ತಮ ಗಣೇಶ್ ಹಿರಿಯ ಆಟಗಾರ, ಗಣೇಶ್ ಅವರ ಆಟ ಕೂಡ ಚೆನ್ನಾಗಿದೆ. ಹೀಗೆ ಲಯನ್ ಹಂಟರ್ಸ್ ತಂಡ ಅಷ್ಟೇನು ಸುಲಭದ ತುತ್ತಾಗಿ ಎಸ್ ಬ್ರದರ್ಸ್ ತಂಡಕ್ಕೆ ಶರಣಾಗೋದಿಲ್ಲ. ಬಾಡಿ ಪೈಪೋಟಿಯನ್ನು ನೀಡುತ್ತದೆ. 36. ಯಾಕಂದ್ರೆ ಈ ಒಂದು ನಿರ್ಣಾಯಕ ಪಂದ್ಯ ಇದು. ಈ ಒಂದು ಪಂದ್ಯದಲ್ಲಿ ಜಯಗಳಿಸಿದಲ್ಲಿ ಫೈನಲ್ ಹಂತಕ್ಕೆ ನೇರ ಪ್ರವೇಶವನ್ನು ಪಡೆದುಕೊಳ್ತಾರೆ. ಪರಾಭವಗೊಂಡರೂ ಸಹ ಅವರಿಗೇನು ನಿರಾಶೆ ಇಲ್ಲ. ಮತ್ತೊಂದು ಅವಕಾಶ ಅಂದ್ರೆ ಚಾನ್ಸ್ ಇದೆ. ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ ಗೆದ್ದಂತಹ ತಂಡದ ವಿರುದ್ಧ ಆಡುವಂತ ಒಂದು ಅವಕಾಶ ಕೂಡ ಇದೆ. ಅಲ್ಲಿ ಅವರೇ ಹೌದು ಸರ್, ನೀವು ಹೇಳಿದ ಹಾಗೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಅದೃಷ್ಟ ಯಾರ ಮಡಿಲಿಗೆ ಇದೆ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ನಮ್ಮ ಒಂದು ಉತ್ತಮ ದಾಳಿಕಾರ ಕಡ್ಲೆ ಹಾಗೂ ಗಣೇಶ್ ರವರು ಸಹ ಅಭಿ ಸಹ ಇದ್ದಾರೆ. ಯಾರ ಮಡಿಲಿಗೆ ಅಂತ ಇನ್ನೇನು ಕೆಲ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಒಂದು ಉತ್ತಮ 2 ಬಲಿಷ್ಠ ತಂಡಗಳೇ. ಅದೇ ರೀತಿ ನಮ್ಮ ಭಂಡಾರಿಯವರು ಹಳೆಯ ಆಟಗಾರ ಭಂಡಾರಿಯವರು ಸಹ ಇದ್ದಾರೆ. ಇದೀಗ ಪಂದ್ಯ ಪ್ರಾರಂಭ. 36 ಎಸೆತಕ್ಕೆ 36 ರನ್ ಅನ್ನು ಕಲೆ ಹಾಕಬೇಕಾಗಿದೆ ತಂಡ ಫೈನಲ್ ತಲುಪಲು. ಸ್ಟ್ರೈಕರ್ ಆಗಿ ಭಂಡಾರಿಯವರು, ನಾನ್ ಸ್ಟ್ರೈಕರ್ ಆಗಿ ಮನೋಜ್ ರವರು. ಇದೀಗ ಬ್ಯಾಟಿಂಗ್ ಆಗಿ ಎಸ್ ಯು ಬ್ರದರ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ನಂಬರ್ 10 ಟಿ ಶರ್ಟ್ ಧರಿಸಿದ ಆಟಗಾರ, ಹಿರಿಯ ಅನುಭವಿ ಆಟಗಾರ ಭಂಡಾರಿ. ಈ ಒಂದು ಮೈದಾನದಲ್ಲಿ ಕಳೆದ 20 ವರ್ಷಗಳಿಂದ ಹೆಚ್ಚು ಅನುಭವ ಉಳ್ಳಂತ ಆಟಗಾರ. ಮತ್ತೊಂದು ತುದಿಯಲ್ಲಿ ಶತಾಬ್ದಿ ಎಕ್ಸ್ಪ್ರೆಸ್ ಶೈಲಿಯ ಕಾಮೆಂಟೇಟರ್ ಮನೋಜ್, ನಾನ್ ಸ್ಟ್ರೈಕರ್ ತುದಿಯಲ್ಲಿ. ಇದೀಗ ಚಾರ್ಲಿ ಚೆಸ್ ಕಾಮ್ ತುದಿಯಿಂದ ಇವರನ್ನ ಎದುರಿಸಿ ಹಿರಿಯ ಅನುಭವ ಆಟಗಾರ, ಈಗಾಗಲೇ ಲೀಗ್ ಹಂತದ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಫಾರ್ಮ್ನಲ್ಲಿರತಕ್ಕಂಥ ಆಟಗಾರ ಬ್ಯಾಟ್ಸ್ಮನ್ ಭಂಡಾರಿ. ಇದೀಗ ಪಂದ್ಯ ಪ್ರಾರಂಭ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಚಿಕ್ಕ ಎಸೆತ ಕಂಡು ಬರ್ತಾ ಇದ್ದ. ದ್ವಿಚಕ್ರ ವಾಹನಗಳ ಹಾಗೂ 4 ಚಕ್ರದ ವಾಹನಗಳ ಎಲ್ಲ ಸ್ಪೇರ್ ಪಾರ್ಟ್ಸ್ ಬಿಡಿ ಭಾಗಗಳಿಗಾಗಿ ಹಾಗೂ ಲೂಬ್ರಿಕೆಂಟ್ ಆಯಿಲ್ಗಾಗಿ ಒಮ್ಮೆ ಭೇಟಿ ಕೊಡಿ. ಎಂಎಚ್ಎಸ್ ಆಟೋಮೊಬೈಲ್ಸ್, ಪ್ರೊಪ್ರಿಯೇಟರ್ ಮೊಹಮ್ಮದ್ ಮೊಯಿದ್, ಗೋಕುಲ ರಸ್ತೆ, ಹುಣಸೂರು. ಕುಟ್ಟಿ ಜಿಮ್ ಪಕ್ಕ. ಉತ್ತಮ ಹೊಡೆತ, ಗಾಳಿಯಲ್ಲಿ ಚೆಂಡು, ತಂಡಕ್ಕೆ 6 ರನ್ನುಗಳು. ಒಂದು ಸುಂದರವಾದ ಹೊಡೆತ ಭಂಡಾರಿ ಅವರಿಂದ. ಹಳೆಯ ಆಟಗಾರ ಭಂಡಾರಿ ಅವರು. ಸುಂದರ ಹೊಡೆತ, 6.
ದಯವಿಟ್ಟು ಪೃಥ್ವಿ ಅವರ ಬ್ಯಾಟ್ ಅನ್ನು ತಂದ್ಕೊಡ್ಬೇಕು ಇಲ್ಲಿ ಸ್ಟೇಜಿನ ಬಳಿ. ಒಂದು ಸುಂದರವಾದ ಬ್ಯಾಟಿಂಗ್ ಪ್ರದರ್ಶನ ಭಂಡಾರಿ ಅವರಿಂದ. ತನ್ಮಧ್ಯೆ ಲೀಲಾಜಾಲವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಭಂಡಾರಿ. ಅನುಭವ ಯಾವ ರೀತಿ ನೆರವಿಗೆ ಬರುತ್ತೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಭಂಡಾರಿ ಈಗಾಗಲೇ ಒಂದು ಭರ್ಜರಿ ಸಿಕ್ಸರ್, ಇದೀಗ ರಿವರ್ಸ್ ಸ್ವೀಪ್ ನ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಭರ್ಜರಿ ಬೌಂಡರಿ. ಇದರೊಂದಿಗೆ ತಂಡದ ಒಟ್ಟಾರೆ ಮೊತ್ತ 10. ಗೆಲ್ಲಲು 36 ರನ್ಗಳ ಗುರಿಯನ್ನು ಹೊಂದಿರತಕ್ಕಂಥ ಎಸ್ ವಿರುದ್ಧ ತಂಡ ಈಗಾಗಲೇ ಲೀಲಾಜಾಲವಾಗಿ ಪ್ರಥಮ ಓವರ್ ಚಾಲ್ತಿರುವಂತೆ 10 ರನ್ಗಳನ್ನ ಗಳಿಸಿಕೊಂಡು ಫೈನಲ್ ಹಂತದತ್ತ ಮುನ್ನುಗ್ತಾ ಇದೆ. ತನ್ಮಧ್ಯೆ ಶಾರ್ಟ್ ಆಗಿ ಬಂದ ಒಂದು ಎಸೆತ ಬಲವಾಗಿ ಆನ್ ಸೈಡ್ ವಿಭಾಗದಲ್ಲಿ ಬಾರಿಸುವತ್ನ ಚೆಂಡನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಭಂಡಾರಿ. ಬಹುಶಃ ಈ ಒಂದು ಚೆಂಡು ಅವರ ಬ್ಯಾಟಿಗೆ ಸಿಕ್ಕಿದ್ದಲ್ಲಿ ಸೀಮಾ ರೇಖೆಯನ್ನು ದಾಟುವ ಎಲ್ಲ ಸಾಧ್ಯತೆ ಇತ್ತು. ಆದಾಗಿ ಯಾವುದೇ ರನ್ ಇಲ್ಲ. ಸ್ಕೋರು 10ರಲ್ಲೇ ಸ್ಥಗಿತ. ಇದೀಗ ಯುವ ಬೌಲರ್ ಚಾರ್ಲಿ ಚೆಸ್ ಕಾಂಪದಿಂದ ಹಿರಿಯ ಆಟಗಾರ ಭಂಡಾರಿ ಅವರಿಗೆ ಇದನ್ಮಧ್ಯೆ ಮತ್ತೊಮ್ಮೆ ರಿವರ್ಸ್ ಮೂಲಕ ಶಾರ್ಟ್ ಥರ್ಡ್ ಮ್ಯಾನ್ ಭಾಗದ ಚೆಂಡನ್ನು ಬಾರಿಸಿದ್ರು. ಇದೀಗ ಅಲ್ಲಿ ಒಂದು ಫೀಲ್ಡರ್ ನ ಕವರಿಂಗ್ ಮಾಡಿ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಗೊಳಿಸಿದ್ದಾರೆ ಲಯನ್ ಹಂಟರ್ಸ್ ತಂಡದ ಕ್ಯಾಪ್ಟನ್. ಕೇವಲ 1 ರನ್ ತಂಡದ ಒಟ್ಟಾರೆ ಮೊತ್ತ 11ಕ್ಕೆ ಏರಿದೆ ಈ ಒಂದು ಸಿಂಗಲ್ಸ್ ನೊಂದಿಗೆ. ಮತ್ತೊಮ್ಮೆ ಚಾರ್ಲಿ ಚೆಸ್ ಕಾಂಪದಿಂದ ಇದೀಗ ಅವರನ್ನು ಎದುರಿಸಿ ಮನೋಜ್ ಎಸ್ ಸಿ ಬ್ರದರ್ಸ್ ತಂಡದ ನಮ್ಮ ಸಹ ವೀಕ್ಷಕ ವಿವರಣೆಗಾರ ಮನೋಜ್. ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಗಾಗಿ ಒಮ್ಮೆ ಸಂಪರ್ಕಿಸಿ ಸೋಮು ಸೌಂಡ್ಸ್. ತನ್ಮಧ್ಯೆ ಕಾಟ್ ಬಿಹೈಂಡ್ ಗಾಗಿ ಬಲವಾದ ಮನವಿ. ನಡುವೆ ಮನೋಜ್ ಕಟ್ ಮಾಡುವ ಎತ್ತದಲ್ಲಿ ಚೆಂಡನ್ನ ಕೆಣಕಿ ವಿಕೆಟ್ ಕೀಪರ್ಗೆ ಎದೆ ಮಟ್ಟದಲ್ಲಿ ಬಂತ ಒಂದು ಎಸೆತವನ್ನ ಕ್ಯಾಚ್ ಅನ್ನಿತ್ತು. ಇದೀಗ ಚಾರ್ಲಿ ಅವರಿಗೆ ಪ್ರಥಮ ವಿಕೆಟ್ ಅನ್ನು ಒಪ್ಪಿಸಿ ನಿರಾಶಾದಾಯಕರಾಗಿ 0 ಸಂಪಾದನೆಯೊಂದಿಗೆ ಪೆವಿಲಿಯನ್ಗೆ ಮರಳುತ್ತಾ ಇದ್ದಾರೆ. ಇದೀಗ ತಾನೇ ಔಟ್ ಆದಂತಹ ಆಟಗಾರ ಮನೋಜ್ ಅವರ ಸ್ಥಾನದಲ್ಲಿ ಬರುತ್ತಿರುವ ಆಟಗಾರ ಎಸ್ ಸಿ ತಂಡದ 1 ಡೌನ್ ಬ್ಯಾಟ್ಸ್ಮನ್ ಫರಾನ್. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಭರ್ಜರಿ ಆಟಗಾರ ಫರಾನ್ ಅವರು ಕಂಡು ಬರ್ತಾ ಇದ್ದಾರೆ. 11 ಬೌಲಿಂಗ್ ವಿಭಾಗದಲ್ಲಿ ತಂಡದ ನಾಯಕ ಕಡ್ಲೆ ಅವರು ಕಂಡು ಬರ್ತಾ ಇದ್ದಾರೆ. ಕಡ್ಲೆಟ್ಟು ಭಂಡಾರಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ. ಬಲಿಷ್ಠ ದಾಳಿಕಾರ ನವೀನ್ ರವರು ಅಗಲವಾದ ಎಸೆತ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದೊಟ್ಟು ಮೊತ್ತ 12. ಮುಂದಿನ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯ ಮಾರ್ನಿಂಗ್ ಕ್ರಿಕೆಟರ್ಸ್ ಹಾಗೂ ದರ್ಬಾರ್ ವಾರಿಯರ್ಸ್ ತಂಡಗಳ ನಡುವೆ. 2 ತಂಡದ ನಾಯಕರು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಏತನ್ಮಧ್ಯೆ ಭಂಡಾರಿ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿಯನ್ನು ಬಾರಿಸುವ ತಂಡದಲ್ಲಿ
ಸುಲಭ ಕ್ಯಾಚ್ ಅನ್ನ ಬಿರಿಯಾನಿ ಸುನಿಲ್ ಅವರಿಗೆ ಇತ್ತು, ಈಗ ಮರಳುತ್ತಾ ಇದ್ದಾರೆ. ನವೀನ್ ರವರಿಗೆ ಪ್ರಥಮ ಸಫಲತೆ. ಭಂಡಾರಿಯವರ ರೂಪದಲ್ಲಿ ಎಸಿ ತಂಡದ ಒಟ್ಟಾರೆ ಮೊತ್ತ 12 ರನ್ಗಳು, 2 ವಿಕೆಟ್ ನಷ್ಟಕ್ಕೆ ಔಟ್ ಆದಂತಹ ಆಟಗಾರ ಅಂದರೆ ಇಬ್ಬರು ಆರಂಭಿಕ ಬ್ಯಾಟ್ಸ್ಮನ್ಗಳು ಮನೋಜ್ ಹಾಗೂ ಇದೀಗ ಭಂಡಾರಿ ಅವರ ಸ್ಥಾನಕ್ಕೆ ಅಂಕಣಕ್ಕೆ ಆಡಲು ಬಂದಿರುವಂತಹ ಆಟಗಾರ ಬ್ಯಾಟ್ಸ್ಮನ್ ಪೃಥ್ವಿ ಓರ್ವ ಉತ್ತಮ ಅಥ್ಲೇಟ್. ಹಾಕಿ, ಫುಟ್ಬಾಲ್ ಹಾಗೂ ಹ್ಯಾಂಡ್ ಬಾಲ್ಗಳಲ್ಲಿ ನ್ಯಾಷನಲ್ ಲೆವೆಲ್ ಅನ್ನ ಪ್ರತಿನಿಧಿಸಿದ ಆಟಗಾರ. ಕಾರ್ಡ್ ಬ್ಯಾನ್ಗಾಗಿ ಬಲವಾದ ಮನವಿ. ತೀರ್ಪುಗಾರರಿಂದ ಯಾವುದೇ ಪುರಸ್ಕಾರವಿಲ್ಲ. ನವೀನ್ ಒಬ್ಬ ಕರಾರುವಕ್ಕಾದ ಶಿಸ್ತಿನ ತಾಳಿಕಾರ. ಮಧ್ಯೆ ಫುಲ್ ಟಾಸ್ ಆಗಿ ಬಂದ ಸವನ್ನ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಚೆಂಡನ್ನು ತಳ್ಳಿ 1 ರನ್ ಅನ್ನು ಗಳಿಸಿಕೊಂಡ್ರು ಪೃಥ್ವಿ. ತಂಡದ ಒಟ್ಟಾರೆ ಮೊತ್ತ 13. ಇದೀಗ ನವೀನ್ ರವರನ್ನು ಎದುರಿಸಿ ಆಡ್ತಾ ಇದ್ದಾರೆ ಎಸ್ ಬ್ರದರ್ಸ್ ತಂಡದ 1 ಡೌನ್ ಬ್ಯಾಟ್ಸ್ಮನ್ ಫರಾನ್. ಪ್ರಿಯಪಟ್ಟಣದ ಹಲಗನಹಳ್ಳಿ ತಂಡದ ಆಟಗಾರ ಫರಾನ್. ತನ್ಮಧ್ಯೆ ತಮ್ಮ ವೇಗದ ಓಟಕ್ಕೆ ತಕ್ಕಂತೆ ಬಾಲನ್ನ ಎಸಗದೆ ನಿಧಾನಗತಿಯಲ್ಲಿ ಬ್ಯಾಟ್ಸ್ಮನ್ ಅನ್ನ ವಂಚಿಸುವಂತೆ ಬೌಲ್ ಮಾಡಿದ್ರು ನವೀನ್. ಇದನ್ನ ನಡಿತಂತ ಬ್ಯಾಟ್ಸ್ಮನ್ ಫರಾನ್ ಚೆಂಡನ್ನ ಸಿಲಿ ಪಾಯಿಂಟ್ ವಿಭಾಗದಲ್ಲಿ ತಳ್ಳಿ 1 ರನ್ ಅನ್ನ ಗಳಿಸಿಕೊಂಡ್ರು. ತಂಡದ ಒಟ್ಟಾರೆ ಮೊತ್ತ 14. ತನ್ಮಧ್ಯೆ ಉತ್ತಮ ಅಂತರದ ಎಸೆತ, ಸಂಪೂರ್ಣವಾಗಿ ಬೀಟನ್ ಆಗಿದ್ದಾರೆ ಬ್ಯಾಟ್ಸ್ಮನ್ ಪೃಥ್ವಿ. ಇದರೊಂದಿಗೆ ಓವರ್ ಕೂಡ ಮುಕ್ತಾಯ. ಎರಡು ಓವರ್ಗಳ ಮುಕ್ತಾಯದ ಹಂತಕ್ಕೆ ಎಸ್ಸಿ ಬ್ರದರ್ಸ್ ತಂಡದ ಒಟ್ಟಾರೆ ಮೊತ್ತ 14 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. ಗೆಲ್ಲಲು 6 ಓವರ್ಗಳಲ್ಲಿ 36 ರನ್ ಅನ್ನ ಗಳಿಸಬೇಕಾದ ತಂಡ ಈಗಾಗಲೇ 2 ಓವರ್ಗಳನ್ನ ಮುಕ್ತಾಯಗೊಳಿಸಿ ಉಳಿದಿರುವಂತಹ 4 ಓವರ್ಗಳಲ್ಲಿ ಅಂದರೆ 24 ಎಸೆತಗಳಲ್ಲಿ ಕೇವಲ 22 ರನ್ಗಳನ್ನು ಗಳಿಸಬೇಕಾಗಿದೆ ಎಸ್ಸಿ ಬ್ರದರ್ಸ್ ತಂಡ ಈ ಒಂದು ಪಂದ್ಯದಲ್ಲಿ ಜಯವನ್ನ ಸಾಧಿಸಲು. ಈ ಪಂದ್ಯದಲ್ಲಿ ಜಯ ಗಳಿಸಿದ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಿದೆ. ಹಾಗೆ ಈ 2 ತಂಡಗಳು ಗರಿಷ್ಠ ಅಂಕಗಳು ಅಂದರೆ 10 ಅಂಕಗಳನ್ನ ಲೀಗ್ ಹಂತದಲ್ಲಿ ಗಳಿಸಿರುವ ಕಾರಣ ಸೋತಂತ ತಂಡಕ್ಕೆ ಮತ್ತೊಂದು ಅವಕಾಶವಿದೆ. ಕ್ವಾರ್ಟರ್ ಫೈನಲ್ ನಲ್ಲಿ ಗೆದ್ದಂತ ತಂಡದ ವಿರುದ್ಧ ಮತ್ತೊಮ್ಮೆ ಪಂದ್ಯವನ್ನು ಆಡಬೇಕಾಗಿದೆ. ದರ್ಬಾರ್ ವಾರಿಯರ್ಸ್ ತಂಡದ ನಾಯಕ ವೇದಿಕೆ ತರಬೇಕು, ನಾಣ್ಯವನ್ನು ಚಿಮ್ಮಲು. ತಂಡದ ಮೊತ್ತ 2 ಓವರ್ ಮುಕ್ತಾಯಕ್ಕೆ 14. ಬೌಲಿಂಗ್ ವಿಭಾಗದಲ್ಲಿ ರಾಜೀಕ್ ರವರು ಕಂಡು ಬರ್ತಾ ಇದ್ದಾರೆ.
4 ಎಸೆತ 22ರ ಗುರಿ ತಂಡ ಫೈನಲ್ ತಲುಪಲು. ಉತ್ತಮವಾದ ಹೊಡೆತ ಫರಾನ್ ರವರಿಂದ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ 93ನೇ ಓವರ್ ಚಾಲ್ತಿಯಲ್ಲಿ 15 ರನ್ಸ್ ಆಗ್ತಾ ಇದೆ. ಎರಡನೇ ಎಸೆತ ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಗಣೇಶ್ ರವರಿಂದ. ಅದೇ ರೀತಿ ನಮ್ಮ ಕ್ರೀಡಾಭಿಮಾನಿಗಳು ಬಹಳ ನಿರಾಶಗತಿಯಲ್ಲಿ ಪಂದ್ಯ ವೀಕ್ಷಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರಿಗೂ ನನ್ನ ತಂಡದ ಪರವಾಗಿ ಲವ್ ಯು. ಬಾಲ್ಡ್ ಆಗಿದ್ದಾರೆ ಪೃಥ್ವಿ ಅವರು. ಒಂದು ಉತ್ತಮವಾದ ಯಾರ್ಕರ್ ಬಾಲ್. ಯಾವುದೇ ಖಾತೆ ತೆರೆಯದೆ 1 ರನ್ ಅನ್ನು ಹೊಡೆದು ಬೋಲ್ಡ್ ಆಗಿ ಫೈರಿಂಗ್ ಮಾಡ್ತಾ ಇದ್ದಾರೆ ಪೃಥ್ವಿ ಅವರು. ಅವರ ಸ್ಥಾನ ತುಂಬಲು ಮತ್ತೊಬ್ಬ ಭರ್ಜರಿ ಹಿಡಿತಗಾರ ಮಣಿ ಅವರು ಕಂಡು ಬರ್ತಾ ಇದ್ದಾರೆ. ಅಲ್ಪ ಮೊತ್ತದ ಟಾರ್ಗೆಟ್ ಅನ್ನು ಬೆನ್ನೆಟ್ಟಲು ಆಡ್ತಾ ಇದ್ದಾರೆ. ಚುರುಕಿನ ಆಟ ಮಳೆಯವರಿಂದ ಕುಟುಕ್ಬಿಡಿ ಓಡ್ಬಿಡಿ ಎಂದು ಸುಂದರವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಮಣಿಯವರು. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ 93ನೇ ಓವರ್ ಚಾಲ್ತಿಯಲ್ಲಿ 16 ರನ್ಸ್ ಆಗ್ತಾ ಇದೆ. ಉತ್ತಮ ಹೊಡೆತ. ತಂಡಕ್ಕೆ 4 ರನ್ನುಗಳು ಫರಾನ್ ರವರಿಂದ. 3ನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 20. ಇನ್ನು 16 ರನ್ನುಗಳ ಸವಾಲು. ತಂಡ ಫೈನಲ್ ತಲುಪಲು. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ರಮೇಶ್ ರವರ ಒಂದು ಕಾಲದಲ್ಲಿ 13 ಎಸೆತಕ್ಕೆ 59 ರನ್ ಹೊಡೆದು ಕುಂದಾಪುರದಲ್ಲಿ ಒಂದು ದಾಖಲೆಯನ್ನು ಮಾಡಿದ ಆಟಗಾರ. ನಿನ್ನೆ ಸಹ ಹ್ಯಾಟ್ರಿಕ್ ವಿಕೆಟ್ ಅನ್ನು ಸಹ ಕಬಳಿಸಿದ್ದಾರೆ. ಇವತ್ತು 4 ಪಂದ್ಯ ಗೆದ್ದಿದ್ದರು ಅವರು ಹೊರ ಗಡೆಯಾಗಿದ್ದಾರೆ. ಬ್ಯಾಡ್ ಲಕ್ ರಮೇಶ್ ರವರೇ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಮುಂದಿನ ಟೂರ್ನಮೆಂಟ್ಗೆ ನೀವು ಸಜ್ಜಾಗಿ. ಹೌದು, ಒಂದು ಸುಂದರವಾದ ನಿರ್ಣಯ. KR ನಗರ ಬಲಿಷ್ಠ ಹೊಡೆತಗಾರ ಗಣೇಶ್ ರವರಿಂದ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸುಂದರವಾದ ಅಂಪೈರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಗಣೇಶ್ ಹಾಗೂ ಗಣೇಶ್ ರವರು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಈ ನಮ್ಮ ಶ್ರೀ 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 ಮಹರ್ಷಿ ವಾಲ್ಮೀಕಿ ಕಪ್ ಯುಗಾದಿ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಕಡೆಯ ದಿವಸದ ಪಂದ್ಯಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸುಂದರವಾದ ತಂಡದ ಮೊತ್ತ 20. ಮುರುಗೇಶ್ ರವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಲವ್ ಯು ಹೇಳುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ.
ಈ ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಒಂದು ಸುಂದರವಾದ ಯೂಟ್ಯೂಬ್ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಆತ್ಮೀಯ ಸ್ನೇಹಿತರಾದ ಯಾಸೀನ್ ರವರಿಗೂ ಸಹ ಧನ್ಯವಾದಗಳನ್ನ ಕೋರ್ತಾ ಇದೀವಿ. ಅವ್ರಿಗೂ ಸಹ ಲವ್ ಯು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಈ ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಕೊಡಗಿನ ಹಾಗೂ ಪಿರಿಯಾಪಟ್ಟಣದ KR ನಗರದಿಂದ ಬಂದಿದ್ದ ಎಲ್ಲ ಆಟಗಾರರು ಸಹ ನಮ್ಮ ಧನ್ಯವಾದಗಳನ್ನ ಕೋರ್ತಾ ಇದೀವಿ. ಅವ್ರಿಗೂ ಸಹ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ರೀಡಾಭಿಮಾನಿಗಳು. ಹೌದು, ಅವ್ರಿಗೂ ಸಹ ಲವ್ ಯು ಹೇಳ್ತಾ ಇದ್ದೀನಿ ನಾನು. ಚುಮ್ಮಾರ್ ಅವರಿಗೂ ಸಹ ಲವ್ ಯು ಹೇಳ್ತಾ ಇದ್ದಾರೆ. ಮಾರ್ನಿಂಗ್ಸ್ ತಂಡದ ಹಿರಿಯ ಆಟಗಾರ ಪ್ರಕಾಶ್ ರವರಿಗೂ ಸಹ ಲವ್ ಯು ಹೇಳ್ತಾ ಇದ್ದೇನೆ. ಲವ್ ಯು ಸರ್. ಲೆಗ್ ಸ್ಪಿನ್ನರ್ BSNL ಶ್ರೀನಪ್ಪರವರು ಸಹ ಲವ್ ಯು ಹೇಳ್ತಾ ಇದ್ದೀವಿ. ನಮ್ಮ ಹಳೆಯ ಸ್ನೇಹಿತರು ಇವರು KGBC ತಂಡದಲ್ಲಿ ಆಡಿದ ಆಟಗಾರ ಮಹೇಶ್ ರವರು, ಪ್ರಮೋದ್ ರವರು, ಮನು ರವರು ಹಾಗೂ ರಾಬರ್ಟ್ ರವರು ಎಲ್ಲರಿಗೂ ಲವ್ ಯು ಹೇಳ್ತಾ ಇದ್ದೇನೆ. ಈ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಕುಚಿ ಹಾಗೂ ಕಪಾಲಿ ಅವರು ಎಂಜೆ ತುಂಬಾ ಸುಂದರವಾಗಿ ಒಂದು ನಗು ಮುಖ ಮಾಡ್ತಾ ಇದ್ದಾರೆ. ಅವರು ಹಲವಾರು ದೇಶಕ್ಕೆ ಹೋಗಿ ಅತಿ ಕಿರಿಯ ಆಟಗಾರವೆಂದು ಹಲವಾರು ಕಡೆ ಬಿರುದನ್ನು ಸಹ ಪಡೆದುಕೊಂಡು ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದಿದ ಆಟಗಾರ MJ ರವರು, ಅವರಿಗೂ ಸಹ ಲವ್ ಯು ಹೇಳ್ತಾ ಇದ್ದೀನಿ ನಾನು. ಇದೀಗ ಗಣೇಶ್ ಟುಮಾಣಿ ರಿವರ್ಸಿ ಪಡೆಯಲು ಹೋಗಿ ವಿಫಲರಾಗಿದ್ದಾರೆ ಮಣಿಯವರು. ಎರಡನೇ ಎಸೆತ ಮತ್ತೊಂದು ಬಿಸ್ಕೆಟ್ ಬಾಲ್ ಗಣೇಶ್ ರವರಿಂದ. ಮೂರನೇ ಎಸೆತ ತಂಡ ತೊಟ್ಟು ಮೊತ್ತ 20 ಸ್ಥಗಿತ. ಮತ್ತೊಮ್ಮೆ ರಿವರ್ಸಿ ಸತತ 3 ಎಸೆತವನ್ನು ಡಾಟ್ ಮಾಡಿಕೊಂಡಿದ್ದಾರೆ ಮಣಿಯವರು. ಅವರ ತಂಡದ ಆಟಗಾರರಾದ ಪೃಥ್ವಿ ಆಲಿಯಸ್ ಬ್ರೋ ಅವರಿಂದ ಒಂದು ಕಿವಿ ಮಾತು. 4ನೇ ಎಸೆತ ನಾನು ಸತತ 5 ದಿವಸದಿಂದ ನೋಡ್ತಾ ಇದ್ದೀನಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಸುನೀಲ್ ರವರು, ಅವರು ಬಹಳ ಇಂಜುರಿ ಅಂತ ಕಾಣಿಸುತ್ತೆ, ಕುಂಡ್ಕೊಂಡು 5 ದಿವಸ ಸತತ ಪಂದ್ಯಗಳನ್ನು ಆಡ್ತಾ ಇದ್ದಾರೆ. ಅವ್ರಿಗೂ ಸಹ ಲವ್ ಯು ಹೇಳ್ತಾ ಇದ್ದೀನಿ ಸುನೀಲ್ ರವರೇ. ತುಂಬಾ ಕುಂತಾ ಇದ್ದೀರಿ ನೀವು ಇಂಜುರಿ ಆದ್ರೂ ನೀವು ಕ್ರೀಡೆಯನ್ನು ಬಿಟ್ಟಿಲ್ಲ. ತುಂಬಾ ಧನ್ಯವಾದ ಸುನೀಲ್ ರವೆ. ಲವ್ ಯು ಸುನೀಲ್. ಮತ್ತೊಂದು ಡಾಟ್ ಬಾಲ್, ಚುಕ್ಕಿ ಎಸೆತ, ಸತತ 5 ಚುಕ್ಕಿ ಎಸೆತವನ್ನು ಎಸ್ತಿದ್ದಾರೆ. ಮೇಡಿ ಹಾದಿಯಲ್ಲಿ ಗಣೇಶ್ ರವರು ಕಂಡು ಬರ್ತಾ ಇದ್ದಾರೆ. ತಂಡ ದೊಡ್ಡ ಮೊತ್ತ 20 ಸ್ಥಗಿತ. ನಾಲ್ಕನೇ ಓವರ್. ತಂಡಕ್ಕೆ 1 ರನ್ ಸೇರ್ಪಡೆ. ಹೊರ ಮುಕ್ತಾಯ 4 ಓವರ್ ಮುಕ್ತಾಯಕ್ಕೆ ತಂಡ ತೊಟ್ಟು ಮೊತ್ತ 21. ಉಳಿದಿರುವ 12 ಎಸೆತ 15 ರನ್ನುಗಳ ಸವಾಲು. ಇದೀಗ ತಾನೇ ಬಂದ ಹುಣಸೂರು ತಾಲೂಕಿನ ನಾಯಕರ ಸಮಾಜದ ಅಧ್ಯಕ್ಷರಾದ ಅಣ್ಣಯ್ಯ ನಾಯಕರಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಕೊಡ್ತಾ ಇದ್ದೆ. ದಯವಿಟ್ಟು ಬರ್ಬೇಕು ಸರ್, ಸ್ವಲ್ಪ ಸೀಟ್ ಮಾಡ್ಕೊಡಿ. ಬನ್ನಿ ಸರ್, ಹಿಂಗೆ ಬನ್ನಿ. ತುಂಬಾ ಧನ್ಯವಾದ. ಆಯ್ತಾಯ್ತು, ಸ್ವಲ್ಪ ಇಲ್ಲಿ ಕುಟ್ಟಿಯವರೇ, ಕಪಾಲಿ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ನೀವೆಲ್ಲೂ ಹೋಗ್ಬಾರ್ದು, ಸ್ಟೇಜಿನ ಬಳಿನೇ ಇರಬೇಕು. ಅದೇ ರೀತಿ ಇದೀಗ ತಾನೇ ಬಂದ ನಮ್ಮ ಆತ್ಮೀಯ ಸ್ನೇಹಿತರಾದ ಭೀಮಣ್ಣರವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬನ್ನಿ ಸರ್. 12 ಎಸೆತ 15 ರನ್ನುಗಳ ಸವಾಲು. ತಂಡದ ನಾಯಕ ನವೀನ್ ಹಾಗೂ ಮಣಿಯವರು. ಗಾಳಿಯಲ್ಲಿ ಚೆಂಡು ಔಟ್ ಆಗುವ ಸಂಭವ. ಆ ತಂಡಕ್ಕೆ 6 ರನ್ನುಗಳು. ಹೌದು, ಸುಂದರವಾದ ಹೊಡೆತ ಮಣಿಯವರಿಂದ.
ಒಂದು ಸುಂದರವಾದ ಪ್ರಯತ್ನವನ್ನು ಪಟ್ಟು ಬಹುಶಃ ಕ್ಯಾಚ್ ಹಿಡಿದಿದ್ರು ಸಹ ಬೌಂಡರಿ ಅಂತಾನೆ ಹೇಳ್ಬೋದಿತ್ತು. ಒಂದು ಸುಂದರ ಬಲಿಷ್ಠ ಹೊಡೆತ ಮಣಿಯವರಿಂದ. ತಂಡದ ಒಟ್ಟು ಮೊತ್ತ 27 ರನ್ಸ್ ಆಗ್ತಾ ಇದೆ 5ನೇ ಓವರ್ ಚಾಲ್ತಿಯಲ್ಲಿ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಕೂತ್ಕೊಳ್ಳಿ ಸರ್, ಸ್ವಲ್ಪ ಕ್ಲೀನ್ ಮಾಡ್ತಾವನಂತೆ. ಹಾ ಒಂದ್ ಸ್ವಲ್ಪ. ನಮ್ಮ ಭಂಡಾರಿಯವರಿಂದ ಒಂದು ಸ್ವಚ್ಛತೆಯ ಕಾರ್ಯಕ್ರಮ, ಅವರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಲವ್ ಯು ಭಂಡಾರಿಯವರೇ. ಚುರುಕಿನ ಆಟ ಮನೆಯವರಿಂದ ತಂಡಕ್ಕೆ 1 ರನ್ನುಗಳು. ಸರ್ ಬಂದ್ಬಿಡಿ ಸರ್ ಸ್ಟೇಜ್ ಮೇಲೆ ಸರ್ ದಯವಿಟ್ಟು. ತಂಡದೊಟ್ಟು ಮೊತ್ತ 5ನೇ ಓವರ್ ಚಾಲ್ತಿಯಲ್ಲಿ. ಇದೀಗ ತಾನೇ ಬಂದ ನಮ್ಮ ಸಂಘದ ಖಜಾಂಚಿಯಾದ ಗೋವಿಂದ್ ನಾಯ್ಕರಿಗೂ ಸಹ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಆಜೋ ಬೆಡ್ಜೋ. ತಂಡದ ಒಟ್ಟು ಮೊತ್ತ 28 ರನ್ನುಗಳ ಸವಾಲು. ಹೌದಲ್ಲ? ಮತ್ತೊಂದು ಬಿಸ್ಕೆಟ್ ಬಾಲ್ ನವೀನ್ ರವರಿಂದ. ಅಷ್ಟೇ ಸುಂದರವಾದ ಬ್ಯಾಟಿಂಗ್ ಪ್ರದರ್ಶನ ಫರಾನ್ ರವರಿಂದ. 5ನೇ ಓವರ್ ಚಾಲ್ತಿಯಲ್ಲಿ ತಂಡದೊಟ್ಟು ಮೊತ್ತ 29. ಇನ್ನು 7 ರನ್ನುಗಳ ಸವಾಲು. ತಂಡ ಫೈನಲ್ ತಲುಪಲು 9 ಎಸೆತ 7ರ ಗುರಿ. ಟಿಂಬರ್ ಜಗದೀಶ್ ರವರು ವೇದಿಕೆ ಮೇಲೆ ಬರಬೇಕು. ಉತ್ತಮ ಹೊಡೆತ, ಗಾಳಿಯಲ್ಲಿ ಚೆಂಡು. ತಂಡಕ್ಕೆ 4 ರನ್ನುಗಳು. ಒಂದು ಸುಂದರವಾದ ಸ್ವೀಪ್ ಶಾಟ್ ಮಣಿಯವರಿಂದ. ತಂಡಕ್ಕೆ 4 ರನ್ನುಗಳು. ತಂಡದೊಟ್ಟು ಮೊತ್ತ 33. 7 ಲಾಸ್ಟ್ ಬಾಲ್ 8 ಎಸೆತ 3ರ ಗುರಿ. ಕೆಳಗಡೆ ಮಾಡ್ಬಿಡ್ಬೇಕು ಅದು, ಅಲ್ಲಿ ಹಂಗ್ ಮಾಡ್ಬಿಡು, ಅದು ಒಳ್ಳೇದದು. ಪ್ರಥಮ ಬಹುಮಾನ 1,11,111 ರು ಹಾಗೂ ಒಂದು ಸುಂದರವಾದ ಟ್ರೋಫಿ. ಹಾಗೂ ದ್ವಿತೀಯ ಬಹುಮಾನ 55,555 ರು ಹಾಗೂ ಒಂದು ಸುಂದರವಾದ ಟ್ರೋಫಿ. ಈ ನಮ್ಮ ಕಾರ್ಯಕ್ರಮಕ್ಕೆ ದಾನಿಗಳಾದ ಎಲ್ಲ ದಾನಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. 7 ಎಸೆತ 3ರ ಗುರಿ. ದಯವಿಟ್ಟು ಕೂತ್ಕೋಬೇಕಿಲ್ಲಿ ಸ್ಟೇಜಿನ ಬಳಿ ಇರೋರು, ಸ್ಕೋರರ್ಗೆ ಡಿಸ್ಟರ್ಬ್ ಆಗುತ್ತೆ. ಚುರುಕಿನ ಆಟ ಮಣಿಯವರಿಂದ. ತಂಡಕ್ಕೆ 2 ರನ್ನನ್ನು ಕದ್ದುಕೊಂಡಿದ್ದಾರೆ. ಇದರಿಂದ ಪಂದ್ಯ ಡ್ರಾ ಆಗಿದೆ. 6 ಎಸೆತ 1ರ ಗುರಿ. 6 ಎಸೆತ 1ರ ಗುರಿ. ಈ ನಮ್ಮ ಸ್ವಚ್ಛತೆಯ ಕಾರ್ಯಕ್ರಮವನ್ನು ನಮ್ಮ ಭಂಡಾರಿಯವರಿಗೆ ವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ, ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಒಂದು ಸುಂದರವಾದ ಕಾರ್ಯಕ್ರಮ ಇದು ಭಂಡಾರಿಯವರಿಂದ. ದೇವರು ಅವರಿಗೆ ಆರೋಗ್ಯ ಕೊಡಲಿ. ಅದೇ ರೀತಿ ನಮ್ಮ ಕಪಾಲಿ ಅವರು ಸಹ ಒಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಕಪಾಲಿ ಅವರೇ, ಐ ಲವ್ ಯು.
ಇದೀಗ ಪಂದ್ಯ ಪ್ರಾರಂಭ 6 ಎಸೆತ 1 ಗುರಿ. ಹೌದು, ಬಲಿಷ್ಠ ಹೊಡೆತ ಫರಾನ್ ಅವರಿಂದ ತಂಡಕ್ಕೆ 6 ರನ್ನುಗಳು. ಇದರಿಂದ ಪಂದ್ಯ ವಿನ್ ಆಗಿದೆ. ಫೈನಲ್ ತಲುಪಿದೆ SP ಬಿಲ್ಲರ್ಸ್ ತಂಡ. ಕಂಗ್ರಾಚುಲೇಷನ್. ಸ್ವತಂತ್ರ ತಂಡಕ್ಕೆ ಮತ್ತೊಂದು ಚಾನ್ಸ್ ಇದೆ. ಇದೀಗ ತನ್ನ ನಡೆದ ಪಂದ್ಯದಲ್ಲಿ ಯಾವ ತಂಡ ವಿನ್ ಆಗುತ್ತೋ ಆ ತಂಡ ಹಾಗೂ ಲಯನ್ ಹಂಟರ್ಸ್ ತಂಡಕ್ಕೆ ಸೆಣಸಬೇಕಾಗಿದೆ. ಸ್ವತಂತ್ರ ತಂಡ ಹೊರಗಡೆ ಆಗುತ್ತೆ. ಕಂಗ್ರಾಚುಲೇಷನ್ SP ಬ್ರದರ್ಸ್. ಎಲ್ಲರಿಗೂ ಲವ್ ಯು ಹೇಳಿದ ಅಲಿ, ತಮಗೂ ಲವ್ ಯು.